ಬೆಳಗ್ಗೆನೇ ಎದ್ದು ನೀಟಾಗಿ ರೆಡಿ ಆಗಿಬಿಟ್ಟು ಹೊರಟಿದ್ದೆ ಶಾಪ್ ಕಡೆಗೆ. ಹೋಗ್ತಾ ದಾರಿಲಿ ನಮ್ಮ ಅಣ್ಣರೊಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಸೀದಾ ಒಂದು ಶಾಪ್ ಹತ್ರ ಹೇಳಿದೆ. ಶಾಪ್ ಹತ್ರ ಬರ್ತಿರುವಾಗ ನಮ್ಮ ಹುಡುಗ ಒಂದು ವೀಡಿಯೋ ಮಾಡಿದ್ದ, ಅದನ್ನು ಹಾಕಿದ್ದೀನಿ. ಆಮೇಲೆ ತಿಂಡಿ ಮಾಡಿ ಓಪನ್ ಮಾಡಿದ್ದು ಶಾಪನ್ನ ಓಪನ್ ಮಾಡಿದ ಕೂಡಲೇ ವರ್ಕಿಂಗ್ ಟೇಬಲಿಂದು ಲೈಟ್ ಆನ್ ಮಾಡಿ ಶಾಪಿಂದೆಲ್ಲ ನೀಟಾಗಿ ಕಸ ಹೊಡೆದಾದ್ಮೇಲೆ ಹೊರಗಡೆ ಬಂದು ಒಂಚೂರು ನೀರು ಹಾಕಿ ಪೂಜೆ ಮಾಡಿ ಮುಗಿಸ್ದೆ. ಅಷ್ಟರಲ್ಲಿ ನಮ್ಮ ಹುಡುಗ ಒಬ್ಬ ಬಂದ. ಕ್ಯಾಮ್ರಾ ನೋಡ್ಬಿಟ್ಟು ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳ ಆಮೇಲೆ ಹೊರಟಿದ್ದೆ ಸೀದಾ ಶಿವಮೊಗ್ಗದ ಕಡೆಗೆ. ಹೋಗ್ತಾ ದಾರಿಲಿ ಹೋಗಿ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಪೆಟ್ರೋಲ್ ಬರ್ತೈತಾ ಇಲ್ಲ ನೀಟಾಗಿ ಚೆಕ್ ಮಾಡಿ ಅದನ್ನು ನೀಟಾಗಿ ಹಾಕ್ಸ್ಕೊಂಡು ಸೀದಾ ಹೋಗ್ತಾ ದಾರಿಲಿ ನಮ್ಮ ಕಾಲೇಜ್ ಬೋರ್ಡ್ ನೋಡ್ಕೊಂತ ಮೆಲ್ಲಕ್ಕೆ ಹೋದೆ. ಶಿವಮೊಗ್ಗ ಹೋಗ್ತಿರೋ ಕಾರಣ ಏನಂದರೆ ಒಂದು ಪ್ರಿಂಟ್ರ್ ಬೇಕಿತ್ತು ನಮ್ಮ ಶಾಪಿಗೆ. ಆ ಪ್ರಿಂಟ್ರ್ ತೊಗೊಂಬರೋಣ ಅಂತೇಳಿ ಹೋದೆ. ನಮ್ಮ ಅಣ್ಣನ ಶಾಪಿಗೆ ಹೋಗಿ ಒಂದು ವಿಸಿಟ್ ಬಂದಿದ್ದೆ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ತಮ್ಮ ಇದ್ದ ಅಂತ ಅವನು ಕರ್ಕೊಂಡು ಸೀದಾ ರಿಲಯನ್ಸ್ ಡಿಜಿಟಲಿಗೆ ಬಂದು ಪ್ರಿಂಟ್ರ್ ನೋಡಿದ್ವಿ. ಪ್ರಿಂಟ್ರು ನಾವು ಕೇಳಿರೋ ಮಾಡಲು ಅಲ್ಲಿರಲಿಲ್ಲ. ಅದನ್ನೇ ನೋಡ್ಕೊಂಡು ಅದನ್ನು ಆರ್ಡ್ರ್ ಕೊಟ್ಟು ಅವರಿಗೆ ಸೀದಾ ಬಂದಿದ್ದೆ ಫುಡ್ ಕೋರ್ಟ್ ಕಡೆಗೆ. ಫುಡ್ ಕೋರ್ಟ್ ಒಳಗಡೆ ಹೋಗಿ ಒಂದು ಚೆನ್ನಾಗಿರೋ ಮಶ್ರೂಮ್ ಬಿರಿಯಾನಿ ತೊಗೊಂಡು ಅದನ್ನು ತಿಂದು ಆಮೇಲೆ ಸಲಾಡ್ ತೊಗೊಂಡು ಅದನ್ನು ತಿಂದು ಸೀದಾ ಬಂದಿದ್ದೆ ಮಾರ್ಕೆಟ್ ಕಡೆಗೆ. ಮಾರ್ಕೆಟ್ ಹತ್ರ ನಮ್ಮ ಹುಡುಗನು ನಮ್ಮ ತಮ್ಮ ಪಾನಿಪುರಿ ತಿನ್ನಬೇಕು ಅಂದಿದ್ದಕ್ಕೆ ಅವನಿಗೆ ಪಾನಿಪುರಿ ಕೊಡಿಸಿ ಸೀದಾ ಬಂದಿದ್ದೆ ಹೊಳೆನೂರು ಕಡೆಗೆ. ಹೊಳೆನೂರು ಕಡೆ ಬಂದು ಕಿರಣ್ ಶಾಪಿಗೆ ಒಂದು ವಿಸಿಟ್ ಕೊಟ್ಟು ಬಂದು ನಮ್ಮ ಶಾಪಿಗೆ ಬಂದು ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಕೊಟ್ಟೆ. ಆಮೇಲೆ ಒಂದು ಕಾಂಬೋ ಹಾಕಿದೆ. ಆಮೇಲೆ ಕತ್ಲಾಯಿತು ಅಂತೇಳಿ ಶಾಪ್ ಕ್ಲೋಸ್ ಮಾಡಿ ಸೀದಾ ಬಂದಿದ್ದೆ ಪಾಪಣ್ಣನ ಅಂಗಡಿ ಹತ್ರ. ಬಂದು ಎಗ್ ಮಸಾಲ ತಿಂದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು.